ಇದು ನಮ್ಮ ಬ್ರ್ಯಾಂಡ್ ಬೆಂಗಳೂರಿನ ಸಮಸ್ಯೆಗಳ ಪರಿಸ್ಥಿತಿ. ಸಮಸ್ಯೆಗಳು ಅಂತ ಹೇಳ್ತಾ ಹೋದ್ರೆ ಇನ್ನೂ ಪ್ರತಿದಿನ ಪ್ರತಿ ಕ್ಷಣ ಹೆಚ್ಚಾಗ್ತಲೇ ಹೋಗ್ತಾ ಇರುತ್ತೆ. ಆದ್ರೆ ಸಮಸ್ಯೆ ಪರಿಹಾರ ಆಯ್ತಪ್ಪ ಅನ್ನುವಂಥದ್ದನ್ನ ಜನ ಎಲ್ಲೂ ಹೇಳೋದೇ ಇಲ್ಲ. ಅಧಿಕಾರಿಗಳು ಯಾಕೆ ಈ ಕಡೆ ಗಮನ ಹರಿಸ್ತಾ ಇಲ್ಲ? ಬ್ರ್ಯಾಂಡ್ ಬೆಂಗಳೂರಿನ ಮತ್ತೊಂದು ಮಹಾ ಅವಾಂತರ ಏನಪ್ಪಾ ಅಂದ್ರೆ ಬನಶಂಕರಿ ಜಂಕ್ಷನ್ಗೆ ಬೇಕೇ ಬೇಕು ಹೈಟೆಕ್ ಸ್ಕೈ ವಾಕ್, ಮೆಟ್ರೋ ಇದೆ, ಬಸ್ ನಿಲ್ದಾಣ ಕೂಡ ಇದೆ, ಆದ್ರೆ ದೇವಸ್ಥಾನವೂ ಇದೆ. ನಿತ್ಯ ಲಕ್ಷಾಂತರ ಪ್ರಯಾಣಿಕರಿಗೆ ಮಾತ್ರ ಸಂಕಷ್ಟಗಳು ಮಾತ್ರ ತಪ್ಪುತ್ತಾ ಇಲ್ಲ. ದಶಕಗಳ ಕಾಲದಿಂದ ಕೂಡ ಅವಶ್ಯಕತೆ ಇದ್ರೂ ಕೂಡ ಕ್ಯಾರೆ ಅಂತಿಲ್ಲ ಈ ಕಡೆ ಜಿಬಿಎ. ಅಧಿಕಾರಿಗಳ ಮೊಂಡುತನಕ್ಕೆ ಸಾರ್ವಜನಿಕರು ಕಂಪ್ಲೀಟ್ ಆಗಿ ಹೈರಾಣಾಗಿ ಹೋಗಿದ್ದಾರೆ. ಪ್ರತಿನಿತ್ಯ ರಸ್ತೆ ದಾಟೋಕೆ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ಬನಶಂಕರಿಯಲ್ಲಿ. ವಾಹನಗಳ ಜಂಗುಳಿ ಮಧ್ಯೆನೇ ಪ್ರಾಣದ ಹಂಗನ್ನ ತೊರೆದು ಓಡಾಡ್ತಾರೆ. ಅಪಘಾತ ವಲಯವಾಗಿ ಮಾರ್ಪಟ್ಟಿರುವಂತದ್ದು ಬನಶಂಕರಿ ಕ್ರಾಸ್. ಎಸ್, ಬನಶಂಕರಿ ಮೆಟ್ರೋ ಸ್ಟೇಷನ್ ಅಲ್ಲೇ ಇದೆ, ಆ ಬನಶಂಕರಿ ತಾಯಿ ದೇವಸ್ಥಾನ ಕೂಡ ಅಲ್ಲೇ ಇರುವಂತದ್ದು. ಈ ಕಡೆ ಬಸ್ ಸ್ಟಾಪ್. ಆದ್ರೆ ಅಲ್ಲಿ ಸರಿಯಾಗಿ ಯಾವಾಗ ಸಿಗ್ನಲ್ಲು ನಾವು ದಾಟಬೇಕು ಅಂದ್ರೆ ರೋಡ್ ಕ್ರಾಸ್ ಮಾಡಬೇಕು, ಜೀವ ಕೈಯಲ್ಲಿ ಇಟ್ಕೊಂಡು ರೋಡ್ ಕ್ರಾಸ್ ಮಾಡ್ತಾರೆ ಅಲ್ಲಿ ಜನತೆ. ಯಾವಾಗ ಯಾವ ಕಡೆಯಿಂದ ವಾಹನಗಳು ಬರುತ್ತೆ ಅಂತಾನೆ ಗೊತ್ತಾಗೋದಿಲ್ಲ. ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ಅಜಯ್ ಪ್ರತ್ಯಕ್ಷ ವರದಿಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಬನ್ನಿ ನೋಡ್ತಾ ಹೋಗೋಣ. ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗಳಲ್ಲಿ ಬನಶಂಕರಿ ಕೂಡ ಹೌದು. ಅದರಲ್ಲೂ ಕೂಡ ಬನಶಂಕರಿಯ ಒಂದು ಮೇನ್ ಸರ್ಕಲ್ ಏನಿದೆ, ಜಂಕ್ಷನ್ ಏನಿದೆ, ಇಲ್ಲಿ ಹಲವು ದಶಕಗಳಿಂದ ವಾಹನ ಸವಾರರು ಸಾಕಷ್ಟು ಪರದಾಟವನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇದಕ್ಕೆ ಕಾರಣ ಅಂದರೆ ಈ ಒಂದು ಜಂಕ್ಷನ್ನಲ್ಲಿ ಯಾವುದೇ ರೀತಿಯಾದಂಥ ಫ್ಲೈಓವರ್ ಇಲ್ಲ, ಜೊತೆಗೆ ಒಂದು ಸ್ಕೈ ವಾಕು ಕೂಡ ಇಲ್ಲ. ಇದರಿಂದ ವಾಹನ ಸವಾರರಾಗಿರ್ಬೋದು, ಮೆಟ್ರೋ ಪ್ರಯಾಣಿಕರಾಗಿರ್ಬೋದು, ಜೊತೆಗೆ BMTCಲಿ ಒಂದು ಪ್ರಯಾಣ ಮಾಡುವಂಥ ಪ್ರಯಾಣಿಕರಾಗಿರ್ಬೋದು, ಎಲ್ರಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇದೇ ವಿಚಾರವಾಗಿ ಕಳೆದ ದಶಕಗಳಿಂದನೂ ಕೂಡ ಇಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಯಾರು ಕೂಡ ಒಂದು ನಿವಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಪ್ರಮುಖವಾಗಿ ಹಿಂದೆ ಕೂಡ ದಕ್ಷಿಣ ಭಾಗದ ಒಂದು ಸಂಸದ ಆಗಿರುವಂಥ ತೇಜಸ್ವಿ ಸೂರ್ಯ ಕೂಡ ಒಂದು ಸರ್ಕಾರಕ್ಕೆ ಒಂದು ಮನವಿನ ಮಾಡ್ತಾರೆ, ಒಂದು ಪತ್ರವನ್ನು ಬರೀತಾರೆ. ಜೊತೆಗೆ BMTC ಒಂದು ಅಧಿಕಾರಿಗಳಿಗೆ ಒಂದು ಪತ್ರವನ್ನು ಕೂಡ ಬರೀತಾರೆ. ಇಲ್ಲಿ BMRC ಏನಿದೆ ಅಲ್ಲಿ ಒಂದು ಫ್ಲೈಓವರನ್ನು ಅಂದರೆ ಸ್ಕೈ ವಾಕನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ಒಂದು ಪತ್ರವನ್ನು ಕೂಡ ಬರೆದಿದ್ರು. ಆದರೆ ದಶಕಗಳಿಂದನೂ ಕೂಡ ಇದೇ ಸಮಸ್ಯೆಯನ್ನು ಇಲ್ಲಿರುವಂಥ ಸಾರ್ವಜನಿಕರು, ವಾಹನ ಸವಾರರು, ಜೊತೆಗೆ ಪ್ರಯಾಣಿಕರು ಏನಿದ್ದಾರೆ ಸಮಸ್ಯೆಯನ್ನು ಅನುಭವಿಸ್ತಾ ಬಂದಿದ್ದಾರೆ. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇರ್ಬೋದು ಬನಶಂಕರಿಯ ಒಂದು ಮೇನ್ ಜಂಕ್ಷನ್ ಇದು. ಇಲ್ಲಿ ಬಲಭಾಗದಲ್ಲಿ ನೋಡಿದ್ರೆ ಒಂದು ಬನಶಂಕರಿ ದೇವಿಯ ಒಂದು ದೇವಸ್ಥಾನ, ಪ್ರತಿಷ್ಠಿತ ದೇವಸ್ಥಾನ, ಪುರಾತನವಾದಂಥ ದೇವಸ್ಥಾನ ಇದೆ. ಅದೇ ಎದುರುಗಡೆ ಇರುವಂಥ ಮೆಟ್ರೋ ಸ್ಟೇಷನ್ ಕೂಡ ಇದೆ. ಅಲ್ಲಿಯೂ ಕೂಡ ಇಲ್ಲಿ ರಸ್ತೆಯನ್ನು ದಾಟಿ ಹೋಗೋದಕ್ಕೆ ಸಾಕಷ್ಟು ಒಂದು ಸಮಸ್ಯೆಗಳು ಇರುವಂಥದ್ದು. ಇನ್ನು ದೇವಸ್ಥಾನದ ಬಲಭಾಗದಲ್ಲಿ ನೋಡೋದಾದರೆ BMTCಯ ಒಂದು ಬೃಹತ್ ಬಿಲ್ಡಿಂಗ್ ಕೂಡ ಇದೆ, ಅಂದರೆ BMTCಯ ಬಸ್ ನಿಲ್ದಾಣ ಇಲ್ಲಿ ಇದೆ. ಅದೇ ರೀತಿಯಾಗಿ BMTCಯ ಮುಂಭಾಗದಲ್ಲಿ ನೋಡಿದ್ರೆ ಇಲ್ಲಿ BMTC ಬಸ್ ಸ್ಟಾಪ್, ಅಂದರೆ ಪ್ರಯಾಣಿಕರನ್ನ ಹತ್ತಿಸ್ಕೊಂಡು ಹೋಗೋದಕ್ಕೆ ಇಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಆದರೆ ಯಾವುದೇ ಬಸ್ ಶೆಲ್ಟರ್ ಕೂಡ ಇಲ್ಲ. ಇಲ್ಲಿ ಅವರು ಪ್ರಯಾಣಿಕರು ಬಂದಂಥ ಸಂದರ್ಭದಲ್ಲಿ ಬಿಸಿಲಲ್ಲಿ ನಿಂತ್ಕೋಬೇಕು, ಅಲ್ಲಿ ಯಾವುದೇ ರೀತಿಯಾದಂಥ ಜಾಗಗಳಿಲ್ಲ. ಸಂಪೂರ್ಣವಾಗಿ ಫುಟ್ಪಾತನ್ನು ಅಲ್ಲಿರುವಂಥ ವ್ಯಾಪಾರಸ್ಥರು ಅಕ್ವೈರನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ಒಂದು ಇಂಟರ್ ಕನೆಕ್ಟ್, ಅಂದರೆ ಈ ಒಂದು ಭಾಗದಲ್ಲಿ ಅಂದರೆ BMTCಲಿ ಬಸ್ ಸ್ಟ್ಯಾಂಡನ್ನು ಇಳಿದು ಒಂದು ಬನಶಂಕರಿ ಒಂದು ಮೆಟ್ರೋ ಸ್ಟೇಷನ್ಗೆ ಹೋಗಬೇಕು ಅಂತಂದರೆ ವಾಹನ ಸವಾರರಾಗಿರ್ಬೋದು, ಜೊತೆಗೆ ಇಲ್ಲಿ ಪ್ರಯಾಣಿಕರು ಅಂದರೆ ಮೆಟ್ರೋ ಪ್ರಯಾಣಿಕರು ಹೋಗುವಂಥ ಸಂದರ್ಭದಲ್ಲಿ ಕೂಡ ಯಾವುದೇ ರೀತಿಯಾದಂಥ ವ್ಯವಸ್ಥೆಗಳು ಇಲ್ಲ. ಯಾಕಂದರೆ ಅವರೆಲ್ಲರೂ ಕೂಡ ಬೈ ವಾಕಲ್ಲೇ ಹೋಗಬೇಕು. ಅದು ಕೂಡ ಈ ರಸ್ತೆಯನ್ನು ದಾಟಬೇಕಾದ್ರೆ ಸಾಕಷ್ಟು ಒಂದು ಹರಸಾಹಸವನ್ನು ಪಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಸಾಕಷ್ಟು ಟ್ರಾಫಿಕ್ ದಟ್ಟಣೆ ಇದೆ. ಜೊತೆಗೆ ಪೀಕ್ ಅವರ್ಸಲ್ಲಾದರೂ ಇಲ್ಲಿ ಹೆಚ್ಚಾಗಿ ಟ್ರಾಫಿಕ್ಗಳು ಕೂಡ ಇರುತ್ತವೆ. ಕಂಟಿನ್ಯೂಸ್ ಆಗಿ ದೊಡ್ಡ ದೊಡ್ಡ ಬಸ್ಗಳು ಆಗಿರ್ಬೋದು, ಲಾರಿಗಳು ಆಗಿರ್ಬೋದು, ವಾಹನ ಸವಾರರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಓಡಾಡ್ತಾರೆ. ಈ ಸಮಸ್ಯೆ ಇದ್ರೂ ಕೂಡ ಇಲ್ಲಿ ಸ್ಕೈ ವಾಕ್ ಅನ್ನ ದಶಕಗಳಿಂದ ಮಾಡಿಲ್ಲ ಅನ್ನುವಂಥ ಕೆಲವೊಂದಷ್ಟು ಆರೋಪಗಳು, ಜೊತೆಗೆ ಇಲ್ಲಿ ವಾಹನ ಸವಾರರು ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಓಡಾಡುವಂಥ ಸಮಸ್ಯೆಗಳು ಯಾವ ಮಟ್ಟಿಗೆ ಇದೆ ಅಂದರೆ, ನೀವು ಎಕ್ಸಾಂಪಲ್ ಆಗಿ ಸಿಗ್ನಲ್ ಬಿಟ್ಟಿದೆ, ಇಲ್ಲಿ ನೋಡ್ತಾ ಇರ್ಬೋದು ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಕೂಡ ಓಡಾಡ್ತಾ ಇದ್ದಾವೆ. ರಸ್ತೆಯನ್ನು ದಾಟೋದಕ್ಕೂ ಕೂಡ ಯಾವುದೇ ರೀತಿಯಾದಂಥ ಈಸಿ ಇಲ್ಲ. ಯಾಕಂದರೆ ಅಲ್ಲಿ ದಾಟುವಂಥ ಸಂದರ್ಭದಲ್ಲಿ ಕೂಡ ವಾಹನಗಳು ಹೆಚ್ಚಾಗಿ ಬರ್ತವೆ. ಜೊತೆಗೆ ಆಕ್ಸಿಡೆಂಟ್ ಕೂಡ ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಆಗ್ತಾ ಇದೆ ಅನ್ನುವಂಥ ಕೇಸ್ಗಳು ಕೂಡ ದಾಖಲಾಗ್ತಾ ಇದ್ದಾವೆ. ಜೊತೆಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ.
ಒಂದು ವೇಳೆ ಟೂ ವೀಲರ್ನಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರು ಮೆಟ್ರೋಗೆ ಹೋಗಬೇಕು ಅಂತಂದರೆ ಪಾರ್ಕಿಂಗ್ ವ್ಯವಸ್ಥೆ ಈ ಭಾಗದಲ್ಲಿಲ್ಲ, ಅದನ್ನು ದಾಟ್ಕೊಂಡು ಹೋಗಬೇಕು ಅಂದರೆ ಈ ಸರ್ಕಲ್ನ ಸಂಪೂರ್ಣವಾಗಿ ಬಳಸ್ಕೊಂಡು ಅಲ್ಲಿಂದ ಬಂದು ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ಇರುವಂಥ ಪಾರ್ಕಿಂಗ್ ಏನಿದೆ ಆ ಒಂದು ಲಾಟ್ನಲ್ಲಿ ಪಾರ್ಕಿಂಗನ್ನು ಮಾಡಬೇಕಾಗುತ್ತೆ. ಹೀಗಾಗಿ ವಾಹನ ಸವಾರರು ಸೇರಿದಂತೆ ಮೆಟ್ರೋ ಪ್ರಯಾಣಿಕರಿಗೆ ಇಲ್ಲಿ ಓಡಾಡೋದಕ್ಕೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದ್ದಾವೆ. ಯಾಕಂದರೆ ಜೀವವನ್ನು ಒಂದು ಕೈಯಲ್ಲಿ ಇಟ್ಕೊಂಡು ರಸ್ತೆ ದಾಟುವಂಥ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಜೊತೆಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಜನರು ಕೂಡ ರಸ್ತೆಯನ್ನು ದಾಟೋದಕ್ಕೆ ಒಂದು ಹಿಂದೆ ಮುಂದೆ ನೋಡ್ಕೊಂಡು ಬರ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಸಾಕಷ್ಟು ಆಕ್ಸಿಡೆಂಟ್ ಕೂಡ ಆಗಿದ್ದಂಥ ಸಂದರ್ಭದಲ್ಲಿ ಕೂಡ ಇಲ್ಲಿ ಸ್ಕೈ ವಾಕನ್ನು ನಿರ್ಮಾಣ ಮಾಡೋದಕ್ಕೆ ಯಾಕೆ ಇಷ್ಟು ಹಿಂದೇಟನ್ನು ಆಗ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಕೆಲವೊಂದಷ್ಟು ಆರೋಪಗಳು ಇದೆ. ಯಾಕಂದರೆ GBA ಅಧಿಕಾರಿ ಆಗಿರ್ಬೋದು, BMRC ಒಂದು ಅಧಿಕಾರಿ ಆಗಿರ್ಬೋದು, ಈ ಒಂದು ಸಮನ್ವಯ ಕೊರತೆ ಈ ಇಲಾಖೆಗಳಲ್ಲಿ ಇರೋದ್ರಿಂದ ಈ ಒಂದು ಕೆಲಸಗಳು ಆಗ್ತಿಲ್ಲ ಅನ್ನುವಂಥ ಪ್ರಮುಖ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಅಜಯ್ ಗೌಡ, ರಾಜ್ ನ್ಯೂಸ್, ಬೆಂಗಳೂರು. ಎಸ್, ಇದು ಬನಶಂಕರಿ ಅಂದ್ರೆ ಎಷ್ಟೋ ವರ್ಷಗಳಿಂದ ಇರುವಂತ ದೇವಸ್ಥಾನ ಆಗಿರಬಹುದು, ನಿರ್ಮಾಣ ಆಗಿರುವಂತ ಬಸ್ ಸ್ಟಾಪ್ ಆಗಿರಬಹುದು, ಇದೆಲ್ಲವೂ ಇದೆ. ಆದ್ರೆ ಅಲ್ಲಿ ಸಂಚಾರ ಮಾಡುವಂತ ಪ್ರಯಾಣಿಕರಿಗಾಗಿರ್ಬೋದು, ರಸ್ತೆ ದಾಟುವಂತವ್ರಿಗಾಗಿರ್ಬೋದು, ಈ ರೀತಿಯಾಗಿ ಎಷ್ಟು ವರ್ಷಗಳಿಂದಲೂ ಕೂಡ ಈ ಸಮಸ್ಯೆ ಇದ್ದೇ ಇದೆ. ಆದ್ರೆ ಇದಕ್ಕೆ ಪರಿಹಾರ ಮಾತ್ರ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ಈ ಕಡೆ ಅವರು ಗಮನನೇ ಹರಿಸ್ತಾ ಇಲ್ಲ. ಏನು ಬಸ್ ಬಂತು ಅಂದ್ರೆ ಬಸ್ ಹತ್ತೋಕೆ ಅಂತ ಓಡೋಗುವಾಗ ಹೆಣ್ಮಕ್ಳಾಗಿರ್ಬಹುದು ರಸ್ತೆ ದಾಟ್ಕೊಂಡು ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅದಕ್ಕೆ ಯಾರು ಹೊಣೆ? ಅಲ್ಲಿ ನಿಂತ್ಕೊಳ್ಳೋಕೆ ಒಂದು ಬಸ್ ಸ್ಟ್ಯಾಂಡ್ ಇದೆ. ಬಸ್ ಸ್ಟ್ಯಾಂಡ್ ಹೋಗೋ ಬರುವಂತ ಬಸ್ಗಳು, ಜೊತೆಗೆ ಕೆಲವೊಂದಷ್ಟು ಏರಿಯಾಗಳಿಗೆ ಆ ಸಿಗ್ನಲ್ ಅಲ್ಲೇ ಸ್ಟಾಪ್ ಮಾಡ್ಕೊಂಡಿರ್ತಾರೆ ಬಸ್ಗಳನ್ನ. ಅವರು ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ ವಾಪಸ್ ಬಂದು ಸಿಗ್ನಲ್ ನಲ್ಲಿ ಬಂದು ಹೋಗಿ ಬಸ್ ಹತ್ತಬೇಕು. ಎಲ್ಲಾ ಬಸ್ಗಳು, ಎಲ್ಲಾ ಏರಿಯಾ ಬಸ್ಗಳಲ್ಲೂ ಕೂಡ ಈ ಬನಶಂಕರಿನಲ್ಲಿ ಬಸ್ ಸ್ಟಾಪ್ ಅಲ್ಲೇ ಇರೋದಿಲ್ಲ. ಈ ಹೆಬ್ಬಾಳಕ್ಕೆ ಹೋಗುವಂತ ಬಸ್ಗಳಾಗಿರ್ಬೋದು, ಆ ಬಸ್ಗಳೆಲ್ಲವೂ ಕೂಡ ಬನಶಂಕರಿಯ ಸಿಗ್ನಲ್ ನಲ್ಲಿ ನಿಂತ್ಕೊಳ್ಳುವಂಥದ್ದು. ಈ ಕಡೆ ಸಿಗ್ನಲ್ ದಾಟಬೇಕಾ, ರೋಡ್ ಕ್ರಾಸ್ ಮಾಡಬೇಕಾ, ಬಸ್ ಹತ್ತುವಾಗ ಆ ಕಡೆ ಈ ಕಡೆ ಬರುವಂತ ವಾಹನಗಳು ಆ ಕಡೆ ಗಮನ ಹರಿಸ್ಬೇಕಾ? ಈ ಪರಿಸ್ಥಿತಿ ನಿನ್ನೆ ಮೊನ್ನೆದಲ್ಲ, ಎಷ್ಟೋ ವರ್ಷಗಳಿಂದಲೂ ಕೂಡ ಅನುಭವಿಸ್ತಾ ಇದ್ದಾರೆ ಅಲ್ಲಿನ ಜನತೆ ಈ ಸಮಸ್ಯೆಯನ್ನ. ಇಷ್ಟಾದ್ರೂ ಕೂಡ ಯಾಕೆ ಈ ಅಪಘಾತಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ, ಆದ್ರೆ ಯಾಕೆ ಗಮನ ಹರಿಸ್ತಾ ಇಲ್ಲ ಅಧಿಕಾರಿಗಳು? ಇನ್ನು ಸ್ಥಳೀಯರು ನಿಜವಾಗ್ಲೂ ಕೂಡ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಇನ್ನು ಫುಟ್ಪಾತ್ ತೆರವು ಮಾಡಿದಾದ್ರೂ ಕೂಡ ನಾವು ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ, ಫುಟ್ಪಾತ್ ನಲ್ಲಿ ಇಟ್ಕೊಂಡಿರುವಂತ ಅಂಗಡಿ ಮುಂಗಟ್ಟುಗಳೇ ಜಾಸ್ತಿ ಇರುವಂತದ್ದು. ಬಿಸಿಲು ಮಳೆ ಎಲ್ಲಾ ಬಂದ್ರೂ ಕೂಡ ಈ ರಸ್ತೆಯಲ್ಲೇ ನಿಂತ್ಕೋಬೇಕು ಬಸ್ಗಾಗಿ ಕಾಯ್ಕೊಂಡು ಜನತೆ ಬಸ್ ಹತ್ತಬೇಕು ಅಂದ್ರೆ. ಇನ್ನು ಸ್ಥಳೀಯರು ಏನ್ ಹೇಳ್ತಾ ಇದ್ದಾರೆ ಈ ಸಮಸ್ಯೆಗಳ ಬಗ್ಗೆ ಬನ್ನಿ ನೋಡ್ತಾ ಹೋಗೋಣ. ರಸ್ತೆ ದಾಟೋದಕ್ಕೆ ಪ್ರತಿಯೊಂದಕ್ಕೂ ತುಂಬ ತೊಂದರೆ ಆಗಿದೆ ಇಲ್ಲಿ ಬನಶಂಕರಿ, ಎಸ್ಪೆಷಲಿ ಬನಶಂಕರಿಲಿ. ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಸ್ಕೈ ವಾಕ್ ಮಾಡಬೇಕು, ಇಲ್ಲಾಂದರೆ ಅಂಡರ್ ಪಾಸ್ ಮಾಡಬೇಕು. ಈ ಸ್ಕೈ ವಾಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಜನ ಹತ್ತೋದು ಕಷ್ಟ, ಹತ್ತಕ್ಕಾಗಲ್ಲ, ವಯಸ್ಸಾದವರು ಎಲ್ಲ ಹತ್ತೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅಂಡರ್ ಪಾಸ್ ಮಾಡೋ ಅಥವಾ ಏನೋ ಒಂದು ಮೆಕ್ಯಾನಿಸಮ್ ಮಾಡಿ ಈ ಕಡೆಯಿಂದ ಆ ಕಡೆ ಒಂದು ತಲುಪೋ ರೀತಿ ಒಂದು ಹೊಸ ಟೆಕ್ನಾಲಜಿನ ಏನೋ ಒಂದು ಮಾಡಿ ಅನುಕೂಲ ಮಾಡಿದ್ರೆ ಸುಮಾರು ಜನಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಅನಿಸಿಕೆ. ಇರೋದೇ ಪ್ರಾಬ್ಲಮ್ ಇದೆ. ಮತ್ತು ಪಬ್ಲಿಕ್ಕು ಕ್ರಾಸ್ ಮಾಡೋದಕ್ಕಾಗಲಿ ಸಮ್ ಆಕ್ಸಿಡೆಂಟ್ಸ್ಗಳು ಇದೆಲ್ಲ ತುಂಬ ನಡೀತಾ ಇದೆ. ಹಾಗೆ ಆಗಬೇಕು. ಸ್ಕೈ ವಾಕ್ ಆದರೆ ತುಂಬ ಚೆನ್ನಾಗಿ ಇದಾಗುತ್ತೆ. ನಮಸ್ಕಾರ. ಈಗ ಈ ಬನಶಂಕರಿ ಮೆಟ್ರೋ ಹತ್ರ ಈ ಕಡೆ ಆ ಕಡೆ ಓಡೋದಕ್ಕೆ ತುಂಬ ಕಷ್ಟ ಆಗಿಬಿಟ್ಟಿದೆ. ಏನಂದರೆ ಈಗ ಸ್ಕೈ ವಾಕ್ ಇಲ್ಲಾಂದರೆ ಮಕ್ಕಳು ಇಲ್ಲಿ ರೋಡನ್ನು ಕ್ರಾಸ್ ಮಾಡ್ತಾ ಇದ್ದಾರೆ, ಗಾಡಿಗಳು ಬರ್ತಾ ಇದೆ, ಏನಾದರೂ ಆಕ್ಸಿಡೆಂಟ್ ಆಡೋಕ್ಕೆ ತುಂಬ ಚಾನ್ಸಸ್ ಇದೆ. ಅದಕ್ಕೋಸ್ಕರ ದಯವಿಟ್ಟು ಒಂದು ಸ್ಕೈ ವಾಕ್ ಆಗಿಬಿಟ್ರೆ ಜನಗಳಿಗೆ ಅನುಕೂಲ ಆಗುತ್ತದೆ. ದಯವಿಟ್ಟು ಅದು ಮಾಡಬೇಕಂತ ನಮಗೆ ನಿರಾಸೆ. ಆಕ್ಸಿಡೆಂಟ್ಗಳು ತುಂಬ ಆಗಿದೆಯೇ. ಆದರೆ ಹಿಂಗಿದ್ರೆ ನೋಡಿ, ಇನ್ನು ಹಿಂಗೆ ನೋಡಿದ್ರೆ ಗೊತ್ತಾಗ್ತದೆ, ದಾರಿ ಇಲ್ಲ ಹೋಗೋದಕ್ಕೆ, ಎಲ್ಲರೂ ಅಟ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ, ದಾಟ್ಕೊಂಡು ಹೋಗೋದ್ರು ದಾರಿ ಇಲ್ಲ ಇಲ್ಲಿ. ಸೊ ಅದಕ್ಕೋಸ್ಕರ ದಯವಿಟ್ಟು ಸ್ಕೈ ವಾಕ್ ಆಗಿಬಿಟ್ರೆ ತುಂಬ ಚೆನ್ನಾಗಿ ದೇವಸ್ಥಾನ ಹೋಗೋರು ಹೋಗ್ಬೋದು, ಆರಾಮಾಗೆಲ್ಲ ಮಾಡ್ಬೋದು. ಅದೇ